In I'll start the recording. None of you have joined, but still, I don't have any other way but to start my work. Now, again, we'll come back here. I have shared the file here. None of you have joined. Please join as early as possible. Uh, yes, Sai Prasad has joined. Good. Sai Prasad, Irdisalila, Eeg join Agidia. Zakia has joined. Very good. Zakia and Sai Prasad. Very good. Fine. ಮತ್ಯಾರಾದ್ರೂ ಇದ್ದೀರಾ ಪ್ಲೀಸ್ ಜಾಯಿನ್ ಫಾಸ್ಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಹಿಯರ್ ಲುಕಿಂಗ್ ಅಟ್ ಯು ಪ್ಲೀಸ್ ಜಾಯಿನ್ ಫಾಸ್ಟ್ ಜಲ್ದಿ ಜಲ್ದಿ ಜಾಯಿನ್ ಆಗ್ರಿ some more people were about to join again you send the request I shall allow you to join here okay am I audible and the screen is like visible to you ಸ್ವಲ್ಪ ಹೇಳ್ಬಿಡ್ರಿ so it took a little bit more time here actually I didn't want to like have more time here, but yes, it took question number 9, 10. There were a lot of unwanted things, so I had to correct them. So this is what is question number 10. Mugididedu, I have already told. Then question number 11. Question number 11. ಸ್ವಲ್ಪ ಟೈಮ್ ಹಿಡಿಬಹುದು ಯಾಕಂದ್ರೆ ಕರೆಕ್ಷನ್ ಮಾಡ್ತಾ ಇದ್ದೀನಿ ಇರ್ಲಿ question number 11 what is question number 11 now write about SLV3's history, its failure, and its ultimate success. It's very, very, very important question. ಇದರ ಅರ್ಥ ನಾಳೆ ಹಿಂಗ್ ಅನ್ಬೇಡ್ರಿ ಸರ್ ಇಂಪಾರ್ಟೆಂಟ್ ಅಂದಿರಿ ಬಿದ್ದಿಲ್ಲ ಯಾಕತ್ ಕೇಳಕ್ ಹೋಗ್ಬೇಡ್ರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ನಂಬರ್ 11 ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಐ ಆಮ್ ಜಸ್ಟ್ ಹೈಲೈಟಿಂಗ್ ದಿಸ್ ಕ್ವಶನ್ ನಂಬರ್ 11 ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದರ ಅರ್ಥ ಬೀಳೋ ಚಾನ್ಸಸ್ ಬಹಳ ಇರ್ತಾವಂತ ಅದ್ ಬಿಟ್ಟು ಮತ್ತೇನಿಲ್ಲ ಓಕೆ ಏನ್ ಕೇಳ್ದ ನಾವು ವಾಟ್ ಇಸ್ ದ ಕ್ವಶನ್ ಆಸ್ಡ್ ಹಿಯರ್ ಈಸ್ SLV ಬಗ್ಗೆ ನಿಮ್ಗೆ ಕ್ವಶನ್ ನಂಬರ್ 11 ದಲ್ಲಿ ರೈಟ್ ಅಬೌಟ್ SLV3's ಹಿಸ್ಟ್ರಿ ಅಂದ್ರೆ SLV3 ಯಾವ ರೀತಿ ರೆಡಿ ಆಯ್ತು ಇಟ್ಸ್ ಫೇಲ್ಯೂರ್ ಅದು ಹೆಂಗೆ ಫೇಲ್ ಆಯ್ತು ಮೊದಲ ಅಂಡ್ ಇಟ್ಸ್ ಅಲ್ಟಿಮೇಟ್ ಸಕ್ಸಸ್ ಆಮೇಲೆ ಹೇಗೆ ಸಕ್ಸಸ್ ಆಯ್ತು ಓಕೆ ಸೊ ಅದಕ್ಕೆ ಹಿಸ್ಟ್ರಿ ಅಂದ್ರೆ SLV3 ಮಾಡ್ಬೇಕಂತ ಯಾರು ಪ್ರಯತ್ನ ಮಾಡಿದ್ರು ಇವೆಲ್ಲ ವಿಕ್ರಮ್ ಸರ್ಬೈ ಅವ್ರ ಪ್ಲಾನ್ ಇತ್ತು ದಟ್ ಇಂಡಿಯಾ ಶುಡ್ ಹ್ಯಾವ್ ಇಟ್ಸ್ ಓನ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅದಕ್ಕೆ ಅವರು ಸಾಕಷ್ಟು ಶ್ರಮ ಪಟ್ಟು ಮೊದಲ ಸೌಂಡಿಂಗ್ ರಾಕೆಟ್ಸ್ ಮೇಲೆ ವರ್ಕ್ ಮಾಡಿದ್ರು ಕಲಾಂ ಅವ್ರಿಗೆ ತಗೊಂಡು ಸೌಂಡಿಂಗ್ ರಾಕೆಟ್ಸ್ ಅಂದ್ರೆ ಇಟ್ ಈಸ್ ಜಸ್ಟ್ ಟು ದೀಸ್ ಆರ್ ದ ರಾಕೆಟ್ಸ್ ವಿಚ್ ವಿಲ್ ಫ್ಲೈ 100, 200, 3 kilometers ಅಬೌವ್ ದ ಅರ್ತ್ ಅಂಡ್ ಸಿ ದ ಅಟ್ಮಾಸ್ಫಿಯರ್ ಅಲ್ಲಿ ಅಟ್ಮಾಸ್ಫಿಯರ್ ನ ಚೆಕ್ ಮಾಡ್ತಾವು ಚೆಕ್ ಮಾಡಿ ಅಲ್ಲಿ ಅಂದ್ರೆ ನೀವು ಸ್ಯಾಟಲೈಟ್ ಕಳಿಸಿದ್ರಾಗ ಅಲ್ಲಿ ಏನ್ ಆಗಬಹುದು ಅನ್ನೋದು ಇದು ಒಂದು ಪ್ರೀ ಟೆಸ್ಟ್ ಅನ್ಬೋದು ಯಾಕಂದ್ರೆ ಸ್ಯಾಟಲೈಟ್ ಕಳಿಸಿ ಆಮೇಲೆ ಚೆಕ್ ಮಾಡುವುದು ಕಷ್ಟ ಆಗತ್ತೆ ಈಗ ಹೆಂಗ್ ನಾವು ಕಾರ್ ಏರ್ ಬ್ಯಾಗ್ ಓಪನ್ ಆಗ್ತಾವ ಇಲ್ಲಿ ಚೆಕ್ ಮಾಡ್ಬೇಕಂದ್ರೆ ಆಕ್ಸಿಡೆಂಟ್ ಮಾಡಿ ನೋಡ್ತೀವಿ ಸ್ಟಾರ್ಟಿಂಗ್ ಅದು ಒಂದ್ ಯಾವ್ದ್ರೆ ಕಾರಿಗೆ ಮಾಡ್ತೀವಿ ಆಕ್ಸಿಡೆಂಟ್ ಮಾಡಿ ನೋಡ್ತೀವಿ ಎಲ್ಲಾ ಕಾರ್ಗಳನ್ನು ಆಕ್ಸಿಡೆಂಟ್ ಮಾಡಿ ನೋಡಿ ಇದು ಮಾಡಕ್ ಬರಲ್ಲ ಇಂತರ ಏರ್ ಬ್ಯಾಗ್ ಓಪನ್ ಆಗ್ತದೆ ಚೆಕ್ ಮಾಡ್ಲಿಕ್ಕೆ ಬರಲ್ಲ ಅದೇ ರೀತಿ ಇವ್ರು ಏನ್ ಮಾಡ್ತಿದ್ರು SLV3 ಅಂದ್ರ ಸ್ಯಾಟಲೈಟ್ ಲಾಂಚ್ ಮಾಡ್ಬಿಟ್ಟು ನೀವು ವಾಟ್ ಯು ಸೇ ಅದನ್ನ ಅದರ ಮೇಲೆ ಕಳಿಸುವಂತ ಅದರಲ್ಲಿ ಕಳಿಸುವಂತ ಟೆಲಿಸ್ಕೋಪ್ಸು ಅಥವಾ ಟ್ರಾನ್ಸ್ಪಾಂಡರ್ಸು ಅಥವಾ ಬೇರೆ ಬೇರೆ ಏನು ಇನ್ಸ್ಟ್ರೂಮೆಂಟ್ಸ್ ಕಳಿಸ್ತಿರ್ತೀರಿ ಚೆಕ್ ಮಾಡ್ಲಿಕ್ಕೆ ಅಂತರಿಕ್ಷದಲ್ಲಿ ಅವನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಡೈರೆಕ್ಟ್ ಸೆಟಲೈಟ್ ಲಾಂಚ್ ಮಾಡಿದಾಗೆ ಮಾಡ್ತೀರಿ ಅಂದ್ರೆ ಬಹಳ ಖರ್ಚಾಗತ್ತ ಫೇಲ್ ಆದ್ವು ಅಂದ್ರೆ ಬಹಳ ಕಾಸ್ಟ್ಲಿ ಬೀಳ್ತೈತಿ ಅದಕ್ಕೆ ಒಂದು ಇವೆಲ್ಲ ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಸ್ ನ ಚೆಕ್ ಮಾಡ್ಬೇಕಂತ ಸೌಂಡಿಂಗ್ ರಾಕೆಟ್ಸ್ ಯೂಸ್ ಮಾಡ್ತಿದ್ರು ಸೌಂಡಿಂಗ್ ಅಂದ್ರೆ ಅದು ಸಪ್ಲೈ ಮಾಡ್ತಿರ್ಲಿಲ್ಲ ಸೌಂಡಿಂಗ್ ಅಂದ್ರೆ ಅದೊಂದು ನಾಟಿಕಲ್ ಟರ್ಮ್ ಅಂತಾರ ಅಂದ್ರೆ ಸಮುದ್ರದಲ್ಲಿ ನೇವಿದವ್ರು ಯೂಸ್ ಮಾಡುವಂತ ಟರ್ಮ್ ಸೌಂಡಿಂಗ್ ರಾಕೆಟ್ಸ್ ಅಂದ್ರೆ ಮೆಜರಿಂಗ್ ಆರ್ ಇನ್ಸ್ಪೆಕ್ಷನ್ ರಾಕೆಟ್ಸ್ ಸಣ್ಣ ಸಣ್ಣ ಇದು ಏನ ಡಿವೈಸಸ್ ರೆಡಿ ಮಾಡ್ತಿದ್ರು ಯಾವ್ದು ಸೆಟಲೈಟ್ ಅಲ್ಲಿ ಹೋಗ್ತಾವು ಅವನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಈ ಸೌಂಡಿಂಗ್ ರಾಕೆಟ್ಸ್ ಯೂಸ್ ಮಾಡ್ತಿದ್ರು ಅವಷ್ಟೇ 200, 100, 300 kilometers ಮೇಲೆ ಹೋಗಿ ಕೆಳಗ್ ಬಿದ್ದ್ಬಿಡ್ತು ಅಷ್ಟೊಳಗ ಇವರು ಅವ್ರು ಕಳಿಸಿದಂತ ಏನ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಡಿವೈಸಸ್ ಆಗಲಿ ಬರೋಬ್ಬರಿ ವರ್ಕ್ ಆಗ್ತಾವಿಲ್ಲೋ ಚೆಕ್ ಮಾಡ್ತಿದ್ರು ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸೌಂಡಿಂಗ್ ರಾಕೆಟ್ಸ್ ಇಂದ ದ ಫಸ್ಟ್ ಸೌಂಡಿಂಗ್ ರಾಕೆಟ್ ವಿಚ್ ವಾಸ್ launched by India was not Indian, it was American, developed by NASA, that is Nike Apache ಅಂತ ಹೇಳಿ ಮುಂದ ಇಂಡಿಯನ್ ಮೇಡ್ ಸೌಂಡಿಂಗ್ ರಾಕೆಟ್ ವಾಸ್ ರೋಹಿಣಿ ಏ ನಾಳೆ ತರ್ಸಿಡ ಸುಗುರ್ ಫಸ್ಟ್ ಇಂಡಿಯನ್ ಮೇಡ್ ಸೌಂಡಿಂಗ್ ರಾಕೆಟ್ ವಾಸ್ ನೈಕ್ ಸಾರಿ ಫಸ್ಟ್ ಸೌಂಡಿಂಗ್ ರಾಕೆಟ್ ಲಾಂಚ್ ಆಗಿದ್ದು ಇಂಡಿಯನ್ ಇರಲಿಲ್ಲ ಅದು ಅಮೆರಿಕನ್ ಇತ್ತು ನಾಸಾದವ್ರು ಮಾಡಿ ಕೊಟ್ಟಿದ್ದಿತ್ತು
ಅದ್ರ ಹೆಸರು ನಾಯ್ಕ್ ಅಪಾಚೆ ಇತ್ತು. ಆಮೇಲೆ ಇಂಡಿಯನ್ ಮೇಡ್ ಸೌಂಡಿಂಗ್ ರಾಕೆಟ್ ಹೆಸರು ಏನಿತ್ತು, ಇಟ್ ವಾಸ್ ರೋಹಿಣಿ. ಓಕೆ. ಸೊ ಫಸ್ಟ್ ಸೆಟಲೈಟ್ ಹೆಸರು ರೋಹಿಣಿನೇ. ಓಕೆ. ದೆನ್ ಫಸ್ಟ್ ಸೌಂಡಿಂಗ್ ರಾಕೆಟ್, ಇಂಡಿಯನ್ ಮೇಡ್ ಸೌಂಡಿಂಗ್ ರಾಕೆಟ್ ಹೆಸರು ರೋಹಿಣಿನೇ. ಆದ್ರ ಫಸ್ಟ್ ಸೌಂಡಿಂಗ್ ರಾಕೆಟ್ ಇಂಡಿಯನ್ ಮೇಡ್ ಅಲ್ಲ, ಫಸ್ಟ್ ರಾಕೆಟ್ ಲಾಂಚ್ ಮಾಡಿದ್ದು ಅಮೆರಿಕನ್ ಇತ್ತದು. ನಾವು ಅಲ್ಲಿಂದ ತಂದು ಮಾಡಿದ್ವಿ, ಅದು ಮಾಡಿದವ್ರ ನಾಸಾ, ಅದ್ರ ಹೆಸರು ನಾಯ್ಕ್ ಅಪಾಚೆ ಇತ್ತು. ಸೊ ಆಮೇಲೆ SLV ಮಾಡಿದ್ರು. SLV ಫೇಲ್ ಆಯ್ತು ಅನ್ಸುತ್ತಾ, ಲುಕ್ಸಾನ್ ಆಯ್ತು. ಆಮೇಲೆ ಮತ್ತೊಮ್ಮೆ ಹೊಳ್ಳಿ ಮಾಡಿದ್ರು, ಅವಾಗ ಸಕ್ಸಸ್ ಆಯ್ತು. ಸೊ ಈಗ ಹೇಳ್ತಾರೆ ಕಲಾಂ ಅವರು ಯಾವ ರೀತಿ ಅದು SLV ಹಿಸ್ಟ್ರಿ ಇದೆ ಅಂತ. ಸೊ ಸೌಂಡಿಂಗ್ ರಾಕೆಟ್ಸ್ ಟೆಕ್ನಾಲಜಿ ಯೂಸ್ ಮಾಡಿ SLV ರೆಡಿ ಮಾಡಿದ್ರು. ಆಮೇಲೆ SLV ಫೇಲ್ ಆಯ್ತು ಫಸ್ಟ್ ಟೈಮ್, ದೆನ್ ಅಗೇನ್ ಸೆಕೆಂಡ್ ಟೈಮ್ ಇಟ್ ಗಾಟ್ ಸಕ್ಸೀಡೆಡ್. ಸೊ ಏನಾಗಿದೆ ನೋಡೋಣ. ಪ್ರೊಫೆಸರ್ ವಿಕ್ರಮ್ ಸರಬಾಯಿ, ಇವ್ರ ಹೆಸರು ಜಸ್ಟ್ ಸರಬಾಯಿ ಅನ್ನೋಕ್ಕಿಂತ ವಿಕ್ರಮ್ ಸರಬಾಯಿ ಅನ್ರಿ. ಪ್ರೊಫೆಸರ್ ವಿಕ್ರಮ್ ಸರಬಾಯಿ ಇವರಿಗೆ ದ ಮಹಾತ್ಮ ಆಫ್ ಇಂಡಿಯನ್ ಸೈನ್ಸ್, ದ ಮಹಾತ್ಮ ಗಾಂಧಿ ಅನ್ಬೋದು. ಮಹಾತ್ಮ ಗಾಂಧಿ ಆಫ್ ಇಂಡಿಯನ್ ಸೈನ್ಸ್ ಅಂದ್ರೆ ಯು ಹಿ ಈಸ್ ದ ಬೆಸ್ಟ್ ಅಂತ, ಫೌಂಡರ್ ಅಂತ. ಈಗ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಫೌಂಡರ್ ಯಾರಂದ್ರೆ ಮಹಾತ್ಮ ಗಾಂಧಿ ಅಂತ ಹೇಳ್ತೇವೆ. ಸೊ ದ ಮಹಾತ್ಮ ಗಾಂಧಿ ಅಂತ ಅನ್ಬೇಕು, ಬರೀ ಜಸ್ಟ್ ಮಹಾತ್ಮ ಅಂದ್ರಲ್ಲ. ಮಹಾತ್ಮ ಗಾಂಧಿ ಆಫ್ ಇಂಡಿಯನ್ ಸೈನ್ಸ್ ವಾಂಟೆಡ್ ಟು ಸ್ಟಾರ್ಟ್ ಅನ್ ಇಂಡಿಯನ್ SLV, an Indian satellite launch vehicle. Satellite launch vehicle. ಓಕೆ. ಸೊ ಏನ್ ಹೇಳ್ತಾರ ಅವರು, ಬ್ರಾಕೆಟ್ನಾಗ SLV ಅಂತ ಹೇಳಿ ತಗೋಬಹುದು ನಾವು. ಓಕೆ. ಸೊ ವಿಕ್ರಮ್ ಸರ್ಬಾಯ್ ಹೇಳ್ತಾರ, ಅವ್ರು ಏನಂತಾರ, ವಿಕ್ರಮ್ ಸರ್ಬಾಯ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಮಹಾತ್ಮ ಗಾಂಧಿ ಆಫ್ ಇಂಡಿಯನ್ ಸೈನ್ಸ್. ಓಕೆ. ಹಿ ವಾಂಟೆಡ್ ಹಿ ವಾಂಟೆಡ್ ಟು ಸ್ಟಾರ್ಟ್ ದ ಇಂಡಿಯನ್ ಸೆಟಲೈಟ್ ಲಾಂಚ್ ವೆಹಿಕಲ್ SLV. ನಮ್ದೇ ಒಂದು ಸೆಟಲೈಟ್ ಲಾಂಚ್ ವೆಹಿಕಲ್ ಇರಬೇಕು ಅಂತ ಹೇಳಿ ಅವ್ರದಿತ್ತು. ಫಾರ್ ದಿಸ್ ಪರ್ಪಸ್ ಹಿ ಹ್ಯಾಂಡ್ ಪಿಕ್ಡ್ ಅ ಟೀಮ್. ಅದರ ಸಲುವಾಗಿ ಅವ್ರು ಏನ್ ಮಾಡಿದ್ರು, ಹಿ ಹ್ಯಾಂಡ್ ಪಿಕ್ಡ್ ಅ ಟೀಮ್. ಅಂದ್ರೆ ಒಬ್ಬೊಬ್ರು ಶಾಣೆ ಮಂದಿನ ಆರಿಸಿ ತಗೊಂಡ್ರು. ಹಿ ಹ್ಯಾಂಡ್ ಪಿಕ್ಡ್ ಅ ಟೀಮ್ ನೋನ್ ಆಸ್ SLV 3. ಓಕೆ. ಆ SLV 3 ಒಂದು ಟೀಮ್ ಮಾಡಿದ್ರು. ಕಲಾಂ ವಾಸ್ ಚೋಸನ್ ಆಸ್ ದ ಪ್ರೊಜೆಕ್ಟ್ ಲೀಡರ್. ಕಲಾಂ ಏನಿದ SLV 3ಗೆ ಪ್ರೊಜೆಕ್ಟ್ ಲೀಡರ್ ಇದ್ರು. ಸಿ ಕಲಾಂ ವಾಸ್ ಚೋಸನ್ as a project leader, and he had also the additional responsibility of designing the fourth stage of SLV 3. ಇದರದ್ದು ಪ್ರೊಜೆಕ್ಟ್ ಡೈರೆಕ್ಟರ್ ಕೂಡ ಡೈರೆಕ್ಟರ್ ಇದ್ರು, ಪ್ಲಸ್ ಫೋರ್ತ್ ಸ್ಟೇಜ್ ಆಫ್ SLV 3, ದ ಅಪೋಜಿ ರಾಕೆಟ್ ಅಂತ ಹೇಳಿದೆ. ಫೋರ್ತ್ ಸ್ಟೇಜ್ ಯಾವುದು, ಡೈರೆಕ್ಟ್ ಸೆಟಲೈಟ್ ಅನ್ನ ಆರ್ಬಿಟ್ ನಲ್ಲಿ ಇನ್ಸರ್ಟ್ ಮಾಡ್ಬೇಕಂದ್ರೆ ಲಾಸ್ಟ್ ಸ್ಟೇಜ್ ಇರ್ತೈತಿ, ಅದಕ್ಕ ಫೋರ್ತ್ ಸ್ಟೇಜ್ ಅಂತಾರ. ದಟ್ ಇಸ್ ಕಾಲ್ಡ್ ಆಸ್ ಅಪೋಜಿ ರಾಕೆಟ್. ಅದನ್ನ ಡಿಸೈನ್ ಮಾಡೋದು ಅಡಿಷನಲ್ ರೆಸ್ಪಾನ್ಸಿಬಿಲಿಟಿನೂ ಇತ್ತು ಇವ್ರ ಮೇಲೆ. ಒಂದು SLV 3 ಪ್ರೊಜೆಕ್ಟ್ ಡೈರೆಕ್ಟರ್ ಇದ್ರು, ಅಂದ್ರೆ ಪೂರ್ತಿ ಆ ಕೆಲಸನ ನೋಡ್ಕೊಳ್ಳೋರವರೇ. ಪ್ಲಸ್ ಡಿಸೈನಿಂಗ್ ದ fourth stage of SLV rocket. That was also the work of Abdul Kalam. Next, Sarabhai wanted to develop IS. After the launch of Nike Apache with sound rocket, this brought great changes for many of. Okay, fine. Sarabhai wanted to develop SLV, ISLV ಅಲ್ಲ SLV, after the successful launch of Nike Apache. ನಾ ಹೇಳಿದೆ ನಿಮ್ಗೆ, ನಾಯ್ಕ್ ಅಪಾಚೆ ವಾಸ್ ದ ಫಸ್ಟ್ ಸೌಂಡಿಂಗ್ ರಾಕೆಟ್. ಓಕೆ. ಮೇಡ್ ಬೈ ನಾಸಾ ಅಂಡ್ ಇಟ್ ವಾಸ್ ಲೈಕ್ ಲಾಂಚ್ಡ್ ಬೈ ಇಂಡಿಯಾ. ಇಂಡಿಯಾದಾಗ ಲಾಂಚ್ ಮಾಡಿದ್ರು. ಇದು ಮಾಡಿದ್ಯಾರು, ಅಮೆರಿಕನ್ಸ್. ಸೊ ಸರಬಾಯ್ ವಾಂಟೆಡ್ ಟು ಡೆವಲಪ್ SLV after the successful launch of Nike Apache, which was a sounding rocket made by NASA, made by NASA, made by NASA, and launched by India. ಏನ್ ಸರ್ ನಾವೇನ್ ಮಾಡ್ದಂಗ ಅವ್ರು ಮಾಡಿದ್ರು, ನಾವು ಹಾಕ್ಸಿದ್ವಿ. ಎಸ್, ಲಾಂಚ್ ಮಾಡ್ಬೇಕಂದ್ರೆ ಲಾಂಚ್ ಪ್ಯಾಡ್ ಬೇಕಲ್ಲ, ಆ ಲಾಂಚ್ ಪ್ಯಾಡ್ ನ ರೆಡಿ ಮಾಡಿದ್ರು. ತುಂಬಾದಲ್ಲಿ ಒಂದು ಲಾಂಚ್ ಪ್ಯಾಡ್ ರೆಡಿ ಮಾಡಿದ್ರು. ದಟ್ ವಾಸ್ ಕಾಲ್ಡ್ ಆಸ್ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ. ಅದನ್ನ ಮಾಡಿ ನಾಯ್ಕ್ ಅಪಾಚೆ ಇಲ್ಲಿಂದ ಲಾಂಚ್ ಮಾಡಿದ್ರು. ಲಾಂಚ್ ಪ್ಯಾಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ರೆಕಾರ್ಡಿಂಗ್ ಈಸ್ ಆನ್, isn't it? Are we on the recording? Just a moment, I'll just check out. ರೆಕಾರ್ಡಿಂಗ್ ಆನ್ ಇದೆ ನೋಡೋಣ, ಅದರ್ವೈಸ್ ನಾವೆಲ್ಲ ಕೆಲಸ ಮಾಡಿದ್ದು ವೇಸ್ಟ್ ಆಗುತ್ತೆ. ಜಸ್ಟ್ ಅ ಮೂಮೆಂಟ್.
Yes, recording is on, no? I'm unable to see. Yes, recording is going on. Fine. Thank you. Thank you so much. Thank you. Okay, again, I'll share the screen here. Uh, okay, okay. Now, is the screen visible now? I don't think it's visible. I don't think. Is the screen visible now? If yes, please tell me. Is the screen visible now? Yes. Okay, fine. Thank you so much. Thank you. Fine. Now, we'll again continue here. Fine. ಸೊ ನಾಯ್ಕ್ ಅಪಾಚೆ ಲಾಂಚ್ ಮಾಡಿದ್ರು ನಮ್ಮ ಲಾಂಚ್ ವೆಹಿಕಲ್ ದಿಂದ ಮೇಡ್ ಬೈ ನಾಸಾ ಅಂಡ್ ಲಾಂಚ್ ಬೈ ಇಂಡಿಯಾ. ದಿಸ್ ಬ್ರಾಟ್ ದ ಗ್ರೇಟ್ ಚೇಂಜಸ್ ಇನ್ ದ ಸ್ಪೇಸ್ ರಿಸರ್ಚ್ ಪ್ರೋಗ್ರಾಮ್. ನಮಗೆ ಫಸ್ಟ್ ನಾವು ಒಂದು ಸೌಂಡಿಂಗ್ ರಾಕೆಟ್ ಲಾಂಚ್ ಮಾಡಿದ್ಕೊಳ್ಳಿ ಸಾಕಷ್ಟು ನಮ್ಗ ಒಂದು ಆ ಧೈರ್ಯ ಬಂತು, ನಾವು ಮಾಡಬಹುದು, ನಾವೇ ಸ್ವಂತ ಒಂದು SLV, ದಟ್ ಇಸ್ ಸೆಟಲೈಟ್ ಲಾಂಚ್ ವೆಹಿಕಲ್ ಮಾಡಬಹುದು ಅಂತ ನಮ್ಗ ಬಹಳಷ್ಟು ಕಾನ್ಫಿಡೆನ್ಸ್ ಬಂತು. Many new committees and teams were formed. Kalam and his team worked continuously. ಬೇರೆ ಬೇರೆ ಟೀಮ್ ಮಾಡಿದ್ರು ಮತ್ತೆ ಕಲಾಂ ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ವರ್ಕ್ ಮಾಡ್ಲಿಕ್ಕತ್ರು. ದ SLV-3 ರಿಕ್ವೈರ್ಡ್ ಎನಾರ್ಮಸ್ ಎಫರ್ಟ್ ಇನ್ ದ ಏರಿಯಾಸ್ ಆಫ್ ರಾಕೆಟ್ ಪ್ರಪಲ್ಷನ್ಸ್. ಏನೇನ್ ಬೇಕಾಯ್ತು ನೋಡ್ರಿ, ನೋಡ್ರಿ ಎಷ್ಟು ನೆನಪದ ಅಷ್ಟು ಬರೀರಿ, ಅಷ್ಟು ಇಲ್ಲ ಬಿಟ್ಬಿಟ್ರಿ. ಹ್ಮ್ ಯಾಕಂದ್ರೆ ಕೆಲವೊಂದು ನೆನ್ಪುಳಿಯಲ್ಲ. ದಿಸ್ ಬ್ರಾಟ್ ಗ್ರೇಟ್ ಚೇಂಜಸ್ ಇನ್ ದ ಸ್ಪೇಸ್ ರಿಸರ್ಚ್ ಪ್ರೋಗ್ರಾಮ್. ಯಾವುದು ಡೈಕ್ ಅಪಾಚೆ ಫಸ್ಟ್ ಲಾಂಚ್ ಆಯ್ತಲ್ಲ, ಒಂದ್ ಒಳ್ಳೆ ಕಾನ್ಫಿಡೆನ್ಸ್ ಬಂತು ನಮಗೆ, ನಮ್ದೇ SLV ಮಾಡ್ಬೋದಂತೆ. ಮೆನಿ ನ್ಯೂ ಕಮಿಟೀಸ್ ವರ್ ಫಾರ್ಮ್ಡ್. Many new committees and teams were formed. Kalam and his team worked continuously. The SLV required, the SLV-3, ಅಂದ್ರೆ Satellite Launch Vehicle 3, ಅದರ ಹೆಸರು ಹೆಂಗಿಟ್ಟಿದ್ರು, required enormous effort in the areas of rocket propulsion. ರಾಕೆಟ್ ಪ್ರಪಲ್ಷನ್ ಅಂದ್ರೆ ಅದು ಫೈರಿಂಗ್ ಆಗಬೇಕು ಅಂಡ್ ಪುಷಿಂಗ್ ದ ಪೇಲೋಡ್ ಇನ್ ಟು ಆರ್ಬಿಟ್. ನಾನು ನಿಮ್ ಮತ್ತೆ ಹೇಳಿದೆ, ಎರಡದ ಒಂದು ರಾಕೆಟ್ ಮೇಲೆ ಹಾರ್ಬೇಕಂದ್ರೆ ಅದು ಫೈರ್ ಆಗಬೇಕು, ಫೈರ್ ಆಗೋದಕ್ಕೆ ರಾಕೆಟ್ ಪ್ರಪಲ್ಷನ್ ಅಂತಾರ. ದಿಸ್ ಇಸ್ ರಾಕೆಟ್ ಪ್ರಪಲ್ಷನ್. ಅಂಡ್ ದಟ್ಸ್ ನೆಕ್ಸ್ಟ್ ರಾಕೆಟ್ ಬರೀ ಮೇಲೆ ಹೋದ್ರೆ ಏನಾಗಿಲ್ಲ, ಮುಂದ ಪೇಲೋಡ್, ಪುಷಿಂಗ್ ದ ಪೇಲೋಡ್ ಇನ್ ಟು ದ ಆರ್ಬಿಟ್ ಅಂದ್ರೆ ಪುಷಿಂಗ್ ದ ಪೇಲೋಡ್, ಹಿಯರ್ ಪೇಲೋಡ್ ಇಸ್ ಸೆಟಲೈಟ್. ರಾಕೆಟ್ SLV ಒಳಗ ಪೇಲೋಡ್ ಏನಿರ್ತದ, ಸೆಟಲೈಟ್ ಇರ್ತೈತಿ, ಅದನ್ನ ಆರ್ಬಿಟ್ ನ ಪುಷ್ ಮಾಡಬೇಕು. ಅದಕ್ಕೊಂದು ಬೇರೆ ಇಂಜಿನ್ ಬೇಕಾಗ್ತದೆ, ಅಪೋಜಿ ಅಂತ ಹೇಳ್ತಾರ. ಅಪೋಜಿ ಇಂಜಿನ್ ಅಂತ 4 ಸ್ಟೇಜ್, ಅದನ್ನು ಮಾಡೋದಿತ್ತು. ಸ್ಲೋಲಿ ಸ್ಲೋಲಿ ದ SLV-3 ಪ್ರಾಜೆಕ್ಟ್ ಸ್ಟಾರ್ಟೆಡ್ ಟೇಕಿಂಗ್ ಶೇಪ್. ಸಣ್ಣಗೆ ಅದು SLV-3 ಕೆಲಸ ಸ್ಟಾರ್ಟ್ ಆಯ್ತು. ತುಂಬಾ ಬಿಕೇಮ್ capable of handling all major systems of launch vehicle. ತುಂಬಾ is TRLS, ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ಹೇಳ್ಬೋದು. ಅದಕ್ಕೆ ಬರೀ ತುಂಬಾ ಬರೆದಿದ್ದಾರೆ, TERLS ಅಂತೇವು. ದಿಸ್ ಇಸ್ ಕಾಲ್ಡ್ ಆಸ್ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್. ಇದು ಫಸ್ಟ್ ಆಫೀಸ್ ಇತ್ತು ಇವ್ರದ್ದು ತುಂಬಾದಲ್ಲಿ. ದಿಸ್ ಇಸ್ ಕಾಲ್ಡ್ ಆಸ್ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್. ದಿಸ್ ಇಸ್ ಕಾಲ್ಡ್ ಆಸ್ TRLS. ಸೊ ಏನ್ ಹೇಳ್ತಾರೆ ನೋಡ್ರಿ, ಸ್ಲೋಲಿ SLV-3 ಪ್ರಾಜೆಕ್ಟ್ ಸ್ಟಾರ್ಟೆಡ್ ಟೇಕಿಂಗ್ ಶೇಪ್. TRLS ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಬಿಕೇಮ್ capable of handling all major systems of a launch vehicle. ಆ ಲಾಂಚ್ ವೆಹಿಕಲ್ ದಲ್ಲಿ ಏನೇನ್ ಆ ಮೇಜರ್ ಸಿಸ್ಟಮ್ಸ್ ಇದಲ್ಲ ಅವೆಲ್ಲ ಶೇಪ್ ತಗೊಳಿಕ್ಕೆ ಸ್ಟಾರ್ಟ್. ಅದು ಮೇಜರ್ ಸಿಸ್ಟಮ್ಸ್ ಅಂದ್ರೆ ಒಂದು ರಾಕೆಟ್ ಲಾಂಚ್ ಆಗ್ಬೇಕಾದ್ರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜು, 4 ಸ್ಟೇಜ್ ನಲ್ಲಿ ಫೈರಿಂಗ್ ಆಗಬೇಕು, ರಾಕೆಟ್ ಮೇಲೆ ಹೋಗ್ಬೇಕು. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ಅವಾಗೆಲ್ಲ ಸಾಲಿಡ್ ಫ್ಯೂಲ್ಸ್ ಯೂಸ್ ಮಾಡ್ತಿದ್ರು, ಬೂಸ್ಟರ್ಸ್ ಅಂತಿದ್ರು. ಥರ್ಡ್ ಸ್ಟೇಜು ಸಾಲಿಡ್ ಇತ್ತು. So they were all solid engines earlier. All the 4 stages were solid engines. The last stage was the Apogee rocket. Apogee ಅಂತ ಹೇಳ್ತಿರು ರಾಕೆಟ್. ಅದನ್ನ 4 ಸ್ಟೇಜ್ ಅಪೋಜಿನು ಇವ್ರು ಡಿಸೈನ್ ಮಾಡ್ಲಿಕ್ಕೆ ಇವರು ಕಾಣಿದ್ರು, ಯಾರು, ಕಲಾಂ ಅವರು. ಸೊ ಈಗ TRLS ಅಂತೇಳಿ ಒಂದು ಸೆಂಟರ್ ಮಾಡಿದ್ರು, ಅಲ್ಲೆಲ್ಲ SLV ಕೆಲಸ ಫಾಸ್ಟ್ ಆಗಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್, ಸೊ ಪ್ರೊಫೆಸರ್ ಸರಬಾಯಿ
ಒಂದ್ ಸ್ವಲ್ಪ ಸೆಂಟೆನ್ಸ್ ನಲ್ಲಿ ಏನ್ ಮಾಡ್ತೀನಿ ನಾನು, ಎಲ್ಲೆಲ್ಲಿ ಬೇಕು ಅಲ್ಲಿ ಪ್ಯಾರಾ ಮಾಡ್ತೀನಿ, ಈಸಿಯಾಗಿ ನಿಮ್ಗೆ ತಿಳಿಲಿ ಅಂತ ಹೇಳಿ. ಓಕೆ, ಫೈನ್. ಓಕೆ, ಇಲ್ಲಿಗೆ ಸಾಕು. ಬೇರೆ ಬೇರೆ ಕಮಿಟಿ ಮಾಡಿದ್ರು. ಕಲಾಂ ಅವರು ಈ ರೀತಿ ಮಾಡಿದ್ರು. SLV ತುಂಬಾ ಇಕ್ವಿಟಲ್ ರಿಸರ್ಚ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೆನ್ ಪ್ರೊಫೆಸರ್ ಸರಭಾಯಿ ವಿಸಿಟೆಡ್ ಪ್ರೊಫೆಸರ್ ಸರಭಾಯಿ ಪ್ರೊಫೆಸರ್ ಸರಭಾಯಿ ವಿಸಿಟೆಡ್. ಜಸ್ಟ್ ಓಕೆ, ಪ್ರೊಫೆಸರ್ ಸರಭಾಯಿ ವಿಸಿಟೆಡ್, ವಿಸಿಫೈಡ್ ಆಗೈತಿ, ವಿಸಿಟೆಡ್ ತುಂಬಾ ಫ್ರೀಕ್ವೆಂಟ್ಲಿ, ತುಂಬಾ ಅಥವಾ TRLS ಅಂತೂ ಅನ್ಬೋದು ನೀವು. ಅಗೇನ್ ಐ ಆಮ್ ಟೆಲಿಂಗ್ ಯು, ತುಂಬಾ, ಇಟ್ ಕ್ಯಾನ್ ಬಿ ಕಾಲ್ಡ್ ಎಸ್ TRLS. ವಿಸಿಟೆಡ್ ತುಂಬಾ ಫ್ರೀಕ್ವೆಂಟ್ಲಿ, ಮೇಲಿನ ಮೇಲೆ ತುಂಬಾ ಹೋಗ್ತಿದ್ರು ಟು ಸೂಪರ್ವೈಸ್ ದ ಪ್ರೋಗ್ರೆಸ್ ಆಫ್ ದ ಟೀಮ್ ಅಂಟಿಲ್ ಹಿಸ್ ಅನ್ಟೈಮ್ಲಿ ಡೆತ್. ತಮ್ಮ ಸಾವಿನವರೆಗೂ ಅವ್ರು ಕಂಟಿನ್ಯೂಸ್ ತುಂಬಾಕ್ ಹೋಗಿ, ಅಂದ್ರೆ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್ ಹೋಗಿ ಏನೇನ್ ನಡೀತಾ ಇದೆ ಕೆಲಸ SLV ಮೇಲೆ ಅಂತ ಕಂಟಿನ್ಯೂಸ್ ಆಗಿ ಅವರು ಫಾಲೋ ಅಪ್ ಮಾಡ್ತಿದ್ರು. ಅವ್ರ ಕಡೆ ಡೆತ್ ಆಗಿದ್ದು ಕೂಡ ತ್ರಿವೇಂದ್ರಂ ಏರ್ಪೋರ್ಟ್ ನಲ್ಲಿನೇ ಡೆತ್ ಆಯ್ತು ಅವ್ರದ್ದು. ಅವ್ರು ಭೇಟಿ ಆಗ್ಬೇಕಂತ ಮಾಡಿದ್ರು ಕಲಾಂ ಅವ್ರಿಗೆ, ಆದ್ರ ಇಟ್ಸ್ ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆರ್ ಕಾರ್ಡಿಯಾಕ್ ಅರೆಸ್ಟ್ ಇಂದ ಅವ್ರದ್ದು ಡೆತ್ ಆಯ್ತು. ದ TRLS at ತುಂಬಾ ಬಿಕೇಮ್ ವಿಕ್ರಮ್ ಸರಬಾಯಿ ಸ್ಪೇಸ್ ಸೆಂಟರ್. ನೋಡ್ರಿ, ಮೊದಲು ಯಾವ್ದಕ್ಕೆ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ನಾ ಹೇಳಿದ್ದೆ, ಅದು ಏನಾಯ್ತು ಮುಂದೆ ಅದರ ಹೆಸರ ವಿಕ್ರಮ್ ಸರಬಾಯಿ ಸ್ಪೇಸ್ ಸೆಂಟರ್ ಆಗ್ಬಿಡ್ತು. ಇದು ಪ್ಲೀಸ್ ರಿಮೆಂಬರ್, ಅರ್ಲಿಯರ್ ಇಟ್ ವಾಸ್ ಕಾಲ್ಡ್ ಆಸ್ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್. ಅಂಡ್ ಆಫ್ಟರ್ ದ ಡೆತ್ ಆಫ್ ವಿಕ್ರಮ್ ಸರಬಾಯಿ, ದ TRLS at ತುಂಬಾ ಬಿಕೇಮ್ TERLS at ತುಂಬಾ ಬಿಕೇಮ್ ವಿಕ್ರಮ್ ಸರಬಾಯಿ ಸ್ಪೇಸ್ ಸೆಂಟರ್, VSSC ಅಂತ ಹೇಳಿ ಅದರ ಹೆಸರ ಚೇಂಜ್ ಆಯ್ತು. ಇದನ್ನ ನೆನ್ಪಿಟ್ರಿ. ದ ಟೀಮ್ ವರ್ಕ್ ಇನ್ ಫುಲ್ ಸ್ವಿಂಗ್ ಆಸ್ ಇಟ್ ಇನ್ ಮೆಮರಿ ಆಫ್ ಅ ಗ್ರೇಟ್ ಮ್ಯಾನ್ ಹೂ ಪ್ಲಾನ್ಡ್ ಇಟ್. ಆ ಮನುಷ್ಯ ಏನು ಪ್ಲಾನ್ ಮಾಡಿದ್ದ ಅವನ ನೆನಪಿನ ಸಲಾಗಿನೇ ಬಹಳ ಹಾರ್ಡ್ ವರ್ಕ್ ಮಾಡ್ತು ಟೀಮ್. ಯಾರ ಸಲಾಗಿ? ವಿಕ್ರಮ್ ಸರಬಾಯಿ ಅವ್ರ ಸಲಾಗಿ. ಕಲಾಂ ವಾಸ್ ಅಪಾಯಿಂಟೆಡ್ ದ ಪ್ರೊಜೆಕ್ಟ್ ಮ್ಯಾನೇಜರ್ ಫಾರ್ SLV-3. SLV-3's prime objective was to launch a 40 kg satellite into a 400 km circular orbit around the Earth. ನೆನ್ಪಿಡ್ರಿ, ಅದರದ ಪ್ರೈಮರಿ ಆಬ್ಜೆಕ್ಟ್ ಏನಿತ್ತು, ಕಲಾಂ ಅವರಿಗೆ ಪ್ರೊಜೆಕ್ಟ್ ಮ್ಯಾನೇಜರ್ ಮಾಡಿದ್ರು. ಅದರ SLVದು ಪ್ರೈಮ್ ಆಬ್ಜೆಕ್ಟಿವ್ ಏನಿತ್ತಂದ್ರೆ, ಇಟ್ ವಾಸ್ ಟು ಲಾಂಚ್ ಅ 40 kg ಸೆಟಲೈಟ್. ಅವಾಗ ಅದರದ ವೇಟ್ ಎಷ್ಟಿತ್ತು? ಜಸ್ಟ್ 40 kg ಸೆಟಲೈಟ್ ಇತ್ತು. ಅದನ್ನ ಎಷ್ಟು ದೂರ ಒಯ್ಯೋದಿತ್ತು? 400 ಕಿಲೋಮೀಟರ್ ದೂರ ಒಯ್ದಿತ್ತು. ಅದರ ಆರ್ಬಿಟ್ ಹೆಂಗಿತ್ತು? ಸರ್ಕ್ಯುಲರ್ ಆರ್ಬಿಟ್, ಎಲೆಕ್ಟ್ರಿಕಲ್ ಆರ್ಬಿಟ್ ಅಲ್ಲ. ಅದನ್ನು ಕಳಿಸಿದಿತ್ತು. ಕಲಾಂ ಸೆಲೆಕ್ಟೆಡ್ ದ ಟೀಮ್ ಕೇರ್ಫುಲಿ. ಡಾಕ್ಟರ್ ಬ್ರಹ್ಮ ಪ್ರಕಾಶ್ ಫಾರ್ಮ್ಡ್ ಪ್ರೊಜೆಕ್ಟ್ ಅಡ್ವೈಸರಿ ಕಮಿಟಿ. ಅವರು ಅಲ್ಲಿ ಕೆಲಸ ಮಾಡ್ತಿದ್ರು, ಡಾಕ್ಟರ್ ಬ್ರಹ್ಮ ಪ್ರಕಾಶ್. ಆ ಟಾರ್ಗೆಟ್ ಆಫ್ ಆಲ್ ಲೈನ್ ಫ್ಲೈಟ್ ಟೆಸ್ಟ್ ವಿದಿನ್ 64 months ವಾಸ್ ಸೆಟ್ ಇನ್ ಮಾರ್ಚ್ 1973. ಈಗ ನೀವು ಆನ್ಲೈನ್ ಫ್ಲೈಟ್ ಟೆಸ್ಟ್ ಅನ್ನೋಕ್ಕಿಂತಲೂ ನೀವೇನ್ ಮಾಡ್ರಿ, ಇದನ್ನ ತೆಗೆದು ಬಿಡ್ರಿ, ಕನ್ಫ್ಯೂಸ್ ಆಗ್ತೈತಿ ನಿಮ್ಗೆ. ಯು ಕ್ಯಾನ್ ಟೆಲ್ ಆಸ್ ಅ ಟಾರ್ಗೆಟ್ ವಾಸ್ ಸೆಟ್. ಟಾರ್ಗೆಟ್ ಸೆಟ್ ಮಾಡಿದ್ರಿ ಯಾವಾಗ? ಮಾರ್ಚ್ 1973ದಾಗ ನಾವು ಮಾಡ್ಬೇಕಂತ ಟಾರ್ಗೆಟ್ ಸೆಟ್ ಮಾಡಿದ್ರು. ಅಂದ್ರೆ ಎಲ್ಲಾ ಟೆಸ್ಟ್ ಸೆಟ್ ಇನ್ ಮಾರ್ಚ್ 1973 ಫಾರ್ ಟೆಸ್ಟಿಂಗ್ ಆಲ್. ಎದ್ರ ಸಲಾಗಿದ್ದು ಟಾರ್ಗೆಟ್? ಫಾರ್ ಟೆಸ್ಟಿಂಗ್ ಆಲ್ ದ ಸ್ಟೇಜಸ್, ಎಲ್ಲಾ ಸ್ಟೇಜಸ್ ಚೆಕ್ ಮಾಡೋ ಸಲಾಗಿ. ನೆಕ್ಸ್ಟ್, ದ ಟೀಮ್ ಮೆಂಬರ್ಸ್ ವರ್ ಸ್ಪೆಷಲಿಸ್ಟ್ ಇನ್ ದೇರ್ ಓನ್ ಏರಿಯಾ. ದಿಸ್ ರೇಸ್ ದೆಮ್ ಟು ದ ಹೈಟ್ಸ್ ಇನ್ ದೇರ್ ಕರಿಯರ್ಸ್. ಎಲ್ಲಾ ಟೀಮ್ ಮೆಂಬರ್ಸ್ ತಮ್ಮ ತಮ್ಮ ಏರಿಯಾದಾಗ ಸ್ಪೆಷಲಿಸ್ಟ್ ಇದ್ರು, ಹಿಂಗಾಗಿ ಅವರು ತಮ್ಮ ಕರಿಯರ್ದಲ್ಲಿ ಮುಂದೆ ಬಹಳ ಮೇಲೆ ಬೆಳೆದ್ರು. ದಿಸ್ ರೇಸ್ ದೆಮ್ ಟು ದ ಹೈಟ್ಸ್ ಇನ್ ದೇರ್ ಕರಿಯರ್ಸ್. ಓ, ಅಜರ್, ಓಕೆ. ಲೇಟರ್ ದೆನ್ okay, now there is some uh, mistake here. Let me go back to this, what you say, PDF file and check out SLV3. Just a minute, ಸಿಗ್ತೈತಿ, ಏನ್ ದೊಡ್ಡದಾಗಲ್ಲ.
Just a moment. I'm working on it. So 40 kg satellite is okay. Uh, okay. So if anyone can help me on which page is the failure of SLV discussed. If you can please help me, it will reduce the time. Otherwise, it's going to take a lot of time here. Please help me, anyone, uh, because it will take a lot of time otherwise. Yes, are you hearing me? Can you can you hear me? ಇದು ಫಸ್ಟ್ ಟೆಸ್ಟ್ ಏನ್ ಫೇಲ್ ಆಯ್ತಲ್ಲ ಅದರದ್ದು ಇನ್ಫಾರ್ಮೇಶನ್ ಎಲ್ಲಿದೆ ಸ್ವಲ್ಪ ಹೇಳ್ತೀರಾ? ಬಿಕಾಸ್ ಡಾಕ್ಟರ್ ಬ್ರಹ್ಮ ಪ್ರಕಾಶ್ ಇವರು ಮಲ್ಕೊಂಡಾಗ ಬಂದು ಅವ್ರಿಗೆ ಸಾಂತ್ವನ ಹೇಳಿ ಡೋಂಟ್ ವರಿ ದ ಹೋಲ್ ಟೀಮ್ ಇಸ್ ದೇರ್ ವಿತ್ ಯು ಅಂತ ಹೇಳ್ತಾರಲ್ಲ. ಓಕೆ, ಐ ಥಿಂಕ್ ಇಟ್ಸ್ ದೇರ್ ಇನ್ ಚಾಪ್ಟರ್ ನಂಬರ್ 8. ಚಾಪ್ಟರ್ ನಂಬರ್ 8 ನಲ್ಲಿದೆ. ಚಾಪ್ಟರ್ ನಂಬರ್ 8. ಚಾಪ್ಟರ್ ನಂಬರ್ 8, ಪೇಜ್ ನಂಬರ್ August 10, 1979. Okay. So it is in page number 93 of your book. ಇಲ್ಲಿ ಇದರಲ್ಲಿ ಏನಾದ್ರು ನೋಡ್ಬೇಕು. 93 of the book in chapter 8. Page number 93, chapter 8. Page number 93, chapter 8. So the name, chapter 8. Yes, chapter 8, last page. Okay. Yes. So ಇಲ್ಲಿ ಫೇಲ್ ಆಗಿದ್ರ ಬಗ್ಗೆ ಕೊಟ್ಟಿದ್ದಾರೆ. ನಾವೇನ್ ಮಾಡಿದೆವು, ದ ಟೀಮ್ ವರ್ ಸ್ಪೆಷಲಿಸ್ಟ್ ಇನ್ ಏರಿಯಾ. ದೆನ್ ಡ್ಯೂರಿಂಗ್ ದ was scheduled on 10th August, weighing 17 took off elegantly. This we have to see during the design components experimental flight test with three. Okay. So somewhere this mistake is there. Okay.
So here we had the first experimental we had ante ತಗೊಳ್ಳೋಣ scheduled on the primary goal realized full into vehicle. Okay, okay, okay. Let's see. Next, I just copy here whatever I have copied. You can just see here I have copied. Is it visible to you? Okay. ಸ್ವಲ್ಪ ಸೆಟ್ಟಿಂಗ್ ಮಾಡ್ಬೇಕು ಇದನ್ನ. ಇಟ್ ವಿಲ್ ಟೇಕ್ ಅ ಲಿಟಲ್ ಬಿಟ್ ಆಫ್ ಟೈಮ್. ನಾನು ಆಮೇಲೆ ಸೆಟ್ ಮಾಡಿ ನಿಮಗೆ ಕಳಿಸ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್ ಬಿಕಾಸ್ ಟೈಮ್ ಇಸ್ ರನ್ನಿಂಗ್ ಶಾರ್ಟ್. ಓಕೆ. ವಿ ಹ್ಯಾಡ್ ಶೆಡ್ಯೂಲ್ಡ್ ಅನ್ನೋಕ್ಕಿಂತ SLV3 ವಾಸ್ ಶೆಡ್ಯೂಲ್ಡ್ ಅಂತ ಹೇಳಿ ಬರಿಬೇಕು ಇಲ್ಲಿ. SLV3 SLV3 ವಾಸ್ ಶೆಡ್ಯೂಲ್ಡ್. SLV3 was scheduled uh, SLV3 scheduled the first experimental, okay, the first experimental flight of SLV3. The first experimental flight trial of SLV3 was scheduled on 10th August. ಯಾವಾಗ ಆನ್ 10th ಆಗಸ್ಟ್ 1979 ದಲ್ಲಿ ಶೆಡ್ಯೂಲ್ ಆಗಿತ್ತು. ಓಕೆ. On 10th August 1979, the primary goals of the mission was to realize a fully integrated launch, evaluate board system, develop bitbitry, evaluate ground system, telemetry, bitbitry, launch complex. So ಇಲ್ಲಿ ತನ ಏನು ಬೇಕಾಗಿಲ್ಲ. This is all not necessary. We'll remove this. ಆಬ್ಜೆಕ್ಟಿವ್ಸ್ ಬಿಟ್ಬಿಡ್ಮು. ಇದು ಶೆಡ್ಯೂಲ್ ಆಗಿತ್ತು ಆಗಸ್ಟ್ 1979 ಅದು ಲಾಂಚ್ ಆಗ್ಬೇಕಾಗಿತ್ತು. ಇದ್ರದ್ದು ಹೈಟ್ ಎಷ್ಟಿತ್ತು ಅದನ್ನೆಲ್ಲ ಹೇಳಿದಾರೆ. ಅದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ ಪ್ರಯತ್ನ ಆದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಬಿಟ್ರು ನಡಿತೈತಿ. ವಾಟ್ ವಾಸ್ ದಟ್? ದ 23 ಕಿಲೋಮೀಟರ್ ಮೀಟರ್ ಲಾಂಗ್. ಇದು ಎಷ್ಟು ಉದ್ದಿತ್ತು ಅಂದ್ರೆ SLV3 ಲಾಂಚ್ ವೆಹಿಕಲ್. ಇಟ್ ವಾಸ್ 23 ಮೀಟರ್ ಲಾಂಗ್ 4 ಸ್ಟೇಜ್ SLV ರಾಕೆಟ್ ವೇಯಿಂಗ್ 17 ಟನ್ಸ್. 17 ಟನ್ ಇತ್ತು. 1 ಟನ್ ಅಂದ್ರೆ 1000 kg. 17 ಟನ್ ಅಂದ್ರ 17,000 kg. Okay. Uh, the SLV3 was scheduled on 10th August 1979. The 23-meter long four-stage SLV rocket weighing 17 tons finally took off elegantly at 7:58 hours. Took off elegantly. ಬಹಳ ಚಂದಾಗಿ ಬಂತು. 7:50 ಮಾರ್ನಿಂಗ್ 7:58 and immediately started following its programmed trajectory. ಪ್ರೋಗ್ರಾಮ್ ಟ್ರಾಜೆಕ್ಟರಿ ಅಂದ್ರೆ ಯಾವ ಪಾತ್ ನಾವು ಅದಕ್ಕೆ ಡಿಫೈನ್ ಮಾಡಿದ್ವಲ್ಲ ಹಿಂಗ್ ಹೋಗ್ಬೇಕಂತ ಅದನ್ನೇ ಮಾಡ್ಲಿಕ್ಕತ್ತು. ಅದೇ ಪಾತ್ ನಲ್ಲಿ ಹೊಂಟು. ಸ್ಟೇಜ್ 1 ಪರ್ಫಾರ್ಮ್ಡ್ ಟು ಪರ್ಫೆಕ್ಷನ್. ಏನೋ ಪ್ರಾಬ್ಲಮ್ ಆಗಿಲ್ಲ. ಸ್ಟೇಜ್ 1 ಕರೆಕ್ಟ್ ಆಯ್ತು. ದೆರ್ ವಾಸ್ ಅ ಸ್ಮೂತ್ ಟ್ರಾನ್ಸಿಷನ್ ಫ್ರಮ್ ಸ್ಟೇಜ್ 1 ಟು ಸ್ಟೇಜ್ 2 ಆಲ್ಸೋ. ಸ್ಟೇಜ್ 1 ಆದ್ಮೇಲೆ ಸ್ಟೇಜ್ 2 ಹೋಗ್ಬೇಕು. ದ ಟ್ರಾನ್ಸಿಷನ್ ವಾಸ್ ಸ್ಮೂತ್ ಫ್ರಮ್ ಸ್ಟೇಜ್ 1 ಟು ಸ್ಟೇಜ್ 2. Okay. And then from this stage to the second stage, we were spellbound to see our hopes flying in the form of SLV3. ನಮ್ ಬಾಯಿ ಎಲ್ಲ ತಕೊಂಡು ನಿಂತಿದ್ವಿ ನಾವು. ಯಾಕಂದ್ರೆ ಫಸ್ಟ್ ಸ್ಟೇಜ್ ಪ್ರಾಪರ್ ಆಗಿ ಫ್ಲೈ ಆಯ್ತು. ಸೆಕೆಂಡ್ ಸ್ಟೇಜ್ನು ಪ್ರಾಪರ್ ಆಗಿ ರೀಚ್ ಆಯ್ತು. ಅಂದ್ರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ಗೆ ಪ್ರಾಪರ್ ಆಗಿ ಬಂತು. ಮುಂದೆ ನಾವೆಲ್ಲ ಸ್ಪೆಲ್ ಬೌಂಡ್, ನಮ್ಮಲ್ಲಿ ಮಾತನೇ ಇರ್ಲಿಲ್ಲ. ಗಾಬರಿಯಾಗಿ ನೋಡ್ಲಿಕ್ಕತ್ತಿದ್ದೆವು. ಯಾಕಂದ್ರೆ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೀಗ ಮೇಲೆ ಹಾರ್ಲಿಕ್ಕತ್ತಿತ್ತು. ವಿ ವರ್ ಸ್ಪೆಲ್ ಬೌಂಡ್ ಟು ಸಿ ಅವರ್ ಹೋಪ್ಸ್ ಫ್ಲೈಯಿಂಗ್ ಇನ್ ದ ಫಾರ್ಮ್ ಆಫ್ SLV3. Suddenly, the spell was broken. The second stage went out of control. ಪಟಕ್ನಿ ಏನಾಯ್ತು? ಸೆಕೆಂಡ್ ಸ್ಟೇಜ್ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡ್ತು. The flight was terminated after 317 seconds. 317 ಸೆಕೆಂಡ್ ಆದ ಬಳಿಕ ಆ ಫ್ಲೈಟ್ ಅನ್ನ ಟರ್ಮಿನೇಟ್ ಮಾಡಿದ್ರು. Flight was terminated and the vehicle remains after 317 seconds, and the vehicle remains, including my favorite four stage with the payload splashed. ಇದನ್ನ ಈಸಿ ಮಾಡೋಣ ಸ್ವಲ್ಪ. ಐ ಜಸ್ಟ್ ಮೇಕ್ ಇಟ್ ಈಸಿ. ಸೊ 307 and the vehicle remains ಅಂದ್ರೆ ಏನು ಉಳಿದಿತ್ತಲ್ಲ ಆ ವೆಹಿಕಲ್ ದಲ್ಲಿ, ಇನ್ಕ್ಲೂಡಿಂಗ್ ಮೈ ಫೇವರೇಟ್ ಫೋರ್ ಸ್ಟೇಜ್. ಆ ಫೋರ್ ಸ್ಟೇಜ್ ಅವರೇ ಮಾಡಿದ್ರು. ವಿತ್ ಅ ಪೇಲೋಡ್ ಅಂದ್ರೆ ಪೇಲೋಡ್ ಇಸ್ ನಥಿಂಗ್ ಬಟ್ ಸೆಟಲೈಟ್. ಸ್ಪ್ಲಾಶ್ ಇನ್ ಟು ಸಿ ಅಂದ್ರೆ ಸಮುದ್ರದಲ್ಲಿ ಬಿತ್ತು. 560 ಕಿಲೋಮೀಟರ್ ಆಫ್ ಶ್ರೀಹರಿಕೋಟಾದಿಂದ 560 ಕಿಲೋಮೀಟರ್ ದೂರದಲ್ಲಿ ಹೋಗಿ ಬಿದ್ದು ಬಿಡ್ತು. ಓಕೆ. ದೆನ್ ಸೇಮ್ ಇತ್ತು, ಸ್ವಲ್ಪ ಏನೋ ಮಿಸ್ಟೇಕ್ ಇದೆ ಅಲ್ಲಿ. ದೆನ್
Uh, this is repeated. I'll just. IC ಬಹಳ ಟೈಮ್ ಬೇಕಾಗ್ತದೆ. ನಾಳೆ ಇದೆಯಲ್ಲ, ನಾಳೆ ಯು ಹ್ಯಾವ್ ಒನ್ ಕಂಪ್ಲೀಟ್ ಡೇ ಫಾರ್ IC. ಐ ನಾಟ್ ಡಿಸ್ಟರ್ಬ್ ಯು ಟುಮಾರೋ. ಇವತ್ತು ಎಷ್ಟಾಗ್ತದೆ ಅಷ್ಟು ಮಾಡ್ತೀನಿ, ಇಲ್ಲ ನಾನೇ ಮಾಡಿ ಬಿಟ್ಬಿಡ್ತೇನೆ. ಡೋಂಟ್ ವರಿ, ಐ ವಿಲ್ ಮೇಕ್ ದ ವಿಡಿಯೋ ಅಂಡ್ ಲೀವ್ ಇಟ್ ಇನ್ ದ ಯೂಟ್ಯೂಬ್. Don't worry, I'll not waste your time tomorrow. Later, the team held meeting, discussed about the fault, and after great efforts and collections lifted off from SHR. Just a minute. Hello. ಹೇಳ್ರಿ. ಕ್ಲಾಸ್ನಲ್ಲಿದ್ದೀನಿ. Is it urgent or can I call you after some time? Yes. Okay. 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 So this is how it failed. ಇದಾದ ಬಳಿಕ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್, ಸೆಕೆಂಡ್ ಟೈಮ್ ಮತ್ತೆ ಸಕ್ಸಸ್ಫುಲ್ ಆಗ್ತೈತೆ ಅದು. ಅದನ್ನು ಕೂಡ ಇಲ್ಲಿ ಹಾಕ್ತೀನಿ ನಾನು. One thing, how many of you are there here now? 9 participants are there. Uh, Another 2 to 3 pages are there. Would you like to have one more meeting, or shall I make the video and send? Would you like to attend? If you attend, it's good. It's better, I hope. Okay. ಯಾಕಂದ್ರೆ ಸಣ್ಣಗೆ ಡಿಸ್ಕಸ್ ಮಾಡೋ ಹೊತ್ನಾಗ ನಿಮ್ಗೆ ಕೇಳೋದು ಒಳ್ಳೇದಂತ ನನ್ಗೆ ಅನ್ಸುತ್ತೆ. ಹೇಳ್ರಿ, ನಂಗ ನಿಮ್ದು ಆಡಿಯೋ ಸ್ಟಾರ್ಟ್ ಮಾಡಿ ನನಗೆ ಹೇಳ್ಬೋದು, ನಿಮ್ ವ್ಯೂ ಹೇಳ್ಬೋದು. ಯು ಕ್ಯಾನ್ ಗಿವ್ ಯುವರ್ ವ್ಯೂ ಹಿಯರ್. ಓಕೆ. ಹೇಳ್ತೀರಾ? ಹಲೋ. ಎಸ್. ಹಲೋ. ಆರ್ ಯು ಲಿಸ್ನಿಂಗ್? ಮಾತಾಡ್ರು. ನೀವು ನಿಮ್ದು ಇದು ತೆಗೀರಿ, ಎಂತರ್ದಕ್ಕ ಅನ್ಮ್ಯೂಟ್ ಮಾಡ್ಕೊಡ್ರಿ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ. ಓಕೆ. ಸೊ ಇದರಿಂದ ಆ ಫೇಲ್ಯೂರ್ ಆದ ಕೂಡಲೇ ಡಾಕ್ಟರ್ ಬ್ರಹ್ಮ ಪ್ರಕಾಶ್ ಅವ್ರಿಗೆ ಬಹಳ ಸಮಾಧಾನ, ಸಾಂತ್ವನ ಹೇಳ್ತಾರ. ಓಕೆ. ಸಾಂತ್ವನ ಹೇಳಿ ಮತ್ತೊಂದು ರೌಂಡ್ ರೆಡಿ ಮಾಡ್ತಾರೆ. SLV3 ಮತ್ತೊಂದು ಹೊಸ ಆ, ಆ, ಏನಂತಾರಲ್ಲ, SLV ರೆಡಿ ಮಾಡಿ ಮತ್ತೆ ಅದನ್ನ ಲಾಂಚ್ ಮಾಡ್ತಾರ. ಅದು ಲಾಂಚ್ ಮಾಡಿದ್ದ ಡೇಟು, ಇಟ್ ಈಸ್ ಐ ಥಿಂಕ್ 1979 or 1980, early November. Okay. Are you going to talk? ಎಲ್ಲದಿರು? ಮೋಸ್ಟ್ಲಿ ಹಚ್ಚಿ ಹೋಗ್ಬಿಟ್ರಿ ನೀವು. Please don't change the screen. It becomes very irritating for me. Okay. So again, a new SLV was made, and then this took off on 18th July 1980. In the early hours of 18th July 1980, again a new vehicle was made, and it was launched. Satellite was launched. On 18 July 1980 at 8:03 hours, to be precise, India's first satellite launch vehicle lifted up from SHR 600 before takeoff. Then it gave Rohini satellite, entered into the orbit. Yes. That's all. Now, edited PDF tools let you. ಮಾತಾಡಂಗಿಲ್ಲ ನೀವು, ಎಲ್ಲದಿರು? ಹಲೋ. ಹಲೋ ಸರ್. ಎಸ್. ದ ರೀಸನ್ ಸರ್ ಫಾರ್ ಕೇಳ್ತಾ ಇದ್ದೀರಾ ಸರ್ ಹೇಳ್ರಪ್ಪ. ಕ್ಲಾಸ್? ಕೇಳ್ತೀರಿ? ಹಾ ಸರ್. ಇನ್ನೊಂದು ಸೆಷನ್ ಮಾಡ್ಬಿಡ್ಲಿ? ಓಕೆ ಸರ್, ಮಾಡ್ರಿ. The reason for failure was the leak in the second stage, helium leak in second stage. ನೆನಪುಳಿದ್ರೆ ಬರೀರಿ, ಇಲ್ಲಾಂದ್ರೆ ಇಲ್ಲ. ಓಕೆ. ಹೀಲಿಯಂ leak in second stage. ನೆನಪುಳಿದ್ರೆ ಬರ್ರಿ, ಇಲ್ಲಾಂದ್ರೆ ಇಲ್ಲ. ಇದೆಲ್ಲ ನೆನಪಿಡ್ಬೇಕಂತೇ ಇಲ್ಲ. ನೆನಪುಳಿದ್ರೆ ಬರೀರಿ, ಇಲ್ಲಾಂದ್ರೆ ಇಲ್ಲ. So the reason for failure was the helium leak in second stage firing.
ಇಷ್ಟೇ ಬರ್ಬಿಟ್ರೆ ಸಾಕು. ದೆನ್ ಅದಾದ ಬಳಿಕ ಮತ್ ಹೊಳ್ಳಿ ಅವರು ಮತ್ತೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. The team again started working with lot of enthusiasm and with a renewed energy. ನೀವು ಬೇಕಂದ್ರೆ ಇಲ್ಲಿ ಆಡ್ ಮಾಡ್ಬೋದು, ಕಲಾಂ ವಾಸ್ ವೆರಿ ಮಚ್ ಡಿಸ್ಟರ್ಬ್ಡ್ at this failure. He took the whole responsibility. Kalam was very much disturbed at this failure, but but was so but was what you say, Hmm, what you say, no, what was but Dr. Brahma Prakash Brahma Prakash convinced him that he was not alone, that he, under Kalam, he was not alone, and the whole team of VSSC, Vikram Sarabhai Space Center was with Kalam, was with him. Him ಅಂದ್ರೆ ಮತ್ತೆ ಕಲಾಂ ಮೇಲೆ. ಸೊ ಏನಾಯ್ತಿಲ್ಲಿ ಫೋರ್ತ್ ಸ್ಟೇಜ್ದಾಗ ಇದು ಹೀಲಿಯಂ ಲೀಕ್ ಆಯ್ತು, ಫೇಲ್ ಆಯ್ತು. ಅದಾದ ಬಳಕೆ ಅದಾದ ಬಳಕೆ ಕಲಾಂ ಅವರು ಬಹಳ he was very much disturbed. Kalam was very much disturbed at this failure, but Dr. Brahma Prakash convinced him that he was not alone and the whole team of VSSC was with him. So, with the renewed energy again, with the renewed energy ಮತ್ತೆ ಹೊಸ ಹುಮ್ಮಸ್ದಿಂದ, hmm? With the renewed energy again, Kalam started working. Kalam started working on the SLV again. SLV. ಮತ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಂದಿಂದ ಇಲ್ಲಿ ಕಾಪಿ ಮಾಡ್ತೀನಿ. And with the renewed energy, Kalam started working on the new SLV ಅಂತ ಅನ್ಬೋದು. Working on the new SLV 3. New SLV 3. ಅದು ಯಾವಾಗ ರೆಡಿ ಆಯ್ತು SLV ಅಂದ್ರೆ, the next SLV was ready by just a moment. Oh, oh, oh. Okay. On 17, okay. Safety officer, ಯಾವಾಗ ರೆಡಿ ಆಯ್ತಪ್ಪ ಇದು? Is it 3 stage? Okay. By 17 July 1980, the SLV 3 was second SLV 3 was ready. Okay. Now the meeting will be over. I will start with the next meeting. Okay. Please be on the line. Line ದಲ್ಲಿ meeting ಮುಗೀತದೆ ಇದು. It is having very less time, less than a minute now. This is very important. Let us be a little bit patient. ಸ್ವಲ್ಪ ಪೇಷನ್ಸ್ಲಿ ಕೆಲಸ ಮಾಡೋಣ. ಸ್ವಲ್ಪ ಬಹಳ ಕಾಂಪ್ಲಿಕೇಟೆಡ್ ಇದೆ, ನಿಮಗೆ ಕಷ್ಟ ಆಗಬಾರ್ದು ಅಂತ ಹೇಳಿನೇ ಮಾಡ್ಲಿಕ್ಕತ್ತೀನಿ. ಕೈಂಡ್ಲಿ ಕೋಆಪರೇಟ್, ಬಿಕಾಸ್ ಹೆಂಗಿದ್ರು ನಿಮ್ದು ನೆಕ್ಸ್ಟ್ ಇದು ಇದೆ, IC ಇದೆ. 1 day is I think enough.